ಒಂದು ವಿಷಯ ಹೇಳ್ಬೇಕು. ತೋಟಕ್ಕೆ ಹೋಗೋಣ ಬಾ. ಏನದು? ಅಕ್ಕ, ನಿಮ್ಮ ಮದುವೆ ವಿಷಯ ಏನಾಯ್ತು? ಲೆಕ್ಕಪ್ಪೆ, ಇದೇನ ಮುಖ್ಯವಾದ ವಿಷಯ? ಏನಕ್ಕ, ನಿನ್ ಮದುವೆಗೆ ಅಂತ ನಾವೆಲ್ಲ ತಲೆ ಕೆಡ್ಸ್ಕೊಂಡು ಓಡಾಡ್ತಾ ಇದ್ದೆ, ನೀನ್ ಮಾತ್ರ ಹುಡುಗಾಟ ಆಗ್ತಾ ಇದೆಯಲ್ಲ. ನನ್ ಮದ್ವೆ ಕಥೆ ಅವತ್ತೇ ಹೇಳಿದ್ನಲ್ರು. ಈ ಜನ್ಮದಲ್ಲಿ ನನ್ನ ಗಂಡ ನಿಮ್ಮೇಷ್ಟ್ರು. ಹೌದು, ಆಗಂತ ನೀನೆಲ್ಲಿ ಕಂಚ್ಕಂಟಾರು ಅಲ್ಲಿ ಲೇಡಿ ಟೀಚರು ನೀ ಗಂಡನ ಓಡ್ಕೊಂಡು ಹೋಗ್ಬಿಟ್ಟಾಳೆ. ಆ ಸಿಲ್ಕ್ ಟೀಚರು ನಮ್ಮೂರಲ್ಲಿ ಕಾಲಿಟ್ಟಾಗ್ಲಿಂದ ನಮ್ಮೂರ್ ಮುದುಕಿ ಯಾರು ನಿದ್ದೆನೆ ಮಾಡ್ತಾ ಇಲ್ಲ. ಆ ಮುದುಕ ಬಿಟ್ಬಿಡ, ನಮ್ಮ ಮೇಷ್ಟ್ರ ಕಥೆ ಹೇಳು. ನೋಡ್ರು, ಆ ಲೇಡಿ ಟೀಚರ್ ವಿಷಯ ಹೇಗೋ ನನಗ್ ಗೊತ್ತಿಲ್ಲ. ಆದ್ರೆ ನಮ್ ಮೇಷ್ಟ್ರು ಮಾತ್ರ ಅಪ್ಪಟ ಚಿನ್ನ, ಗೊತ್ತಾ? ಅಯ್ಯೋ ಅಕ್ಕ, ಸಿನಿಮಾ ಡೈಲಾಗ್ ಓದಿದೆ ಗಡ್ಡ್ಯಾಕ ಬೇಡ. ಸ್ಕೂಲ್ ಒಳಗೆ ಏನ್ ನಡೆಯತ್ತೆ ಗೊತ್ತಾ? ನೀವ್ 1000 ಹೇಳ್ರು, ನಿಮ್ ಮೇಷ್ಟ್ರ ಮೇಲೆ ನನಗ್ ಮೆಲ್ಲಗೆ ನಾನು ಹೇಳ್ದೆ ನಿಮ್ಗೆ ಈ ಚಪ್ಪಲಿ ಹಾಕೊಂಡ್ ಬರಬೇಡಿ ಅಂತ. ಕೇಳಿದ್ರೆ ತ ನನ್ ಮಾತು ಬೀಳ್ತೀರಾ. ಇವತ್ತು ನೀವ್ ಬೀಳೋದಲ್ದೆ ನನ್ನ ಸೇರ್ಸ್ ಬೀಳಿಸ್ತೀರಾ. ಅವರಿಬ್ರು ಅಲ್ಲಿ ಏನೋ ಮಾಡ್ತಿದ್ದಾರೆ. ಪಾಠನ ಯಾವ ತರ? ರೆಡಿಯಾ? ರೆಡಿ. 1 2 3 4. ಬನ್ರಲ್ಲಿ, ಯಾಕ್ರೋ ಅಳ್ತಾ ಇದ್ದೀರಾ? ಪರಿಮಳ ಸಾಯ್ತಾಳೆ ಅಂದ್ರೆ ನಗಬೇಕು, ಅಳಬೇಕು. ಪರಿಮಳ ಸಾಯ್ತಾಳ? ವಿಷ ಕುಡ್ಸಾಯ್ತೀನಿ ಅಂತ ಓಡೋದ್ಲು. ಯಾವ ಕಡೆ ಓಡೋದ್ಲು? ಈ ಕಡೆ ಓಡೋದ್ಲು. ಇಡಿ. ಯಾಕಮ್ಮ, ಏನಾಗಿದೆ ನಿನಗೆ? ಈ ವಿಷಾನ್ ಕುಡ್ದು ಏನ್ ಸಾಧಿಸ್ಬೇಕು ಅಂತಿದ್ಯಾ? ನಡಿ ಮನೆಗೆ, ನಡಿ ನಿನ್ನ ಮನೆಗೆ. ಸಾಯೋ ಅಂತ ಕೆಲಸ ನೀನೇನೇ ಮಾಡಿದ್ಯಾ? ನಡಿ ಮನೆಗೆ ನೀನು. ನನ್ ಮಾತು ನಿನ್ ಮನೆಗೆ ನಡಿ. ಅಯ್ಯೋ ಪಾಪಿ, ಬಂಗಾರ ಗಿರಿ ಸಾಕ್ದಂಗ್ ಸಾಕಿದ್ಮೇಲೆ ನಿನಗೆ ವಿಷ ಕುಡ್ ಸಾಯಿ ಅಂತ ಏನೇ ಬಂತು? ನಿನಗೆ ಏನೇ ಬಂತು? ನಮ್ ತಲೆ ಮೇಲೆ ಕಲ್ ಚಪ್ಪಡಿ ಹಾಕೋಗ್ ಸಾಯೋ ಅಂತ ಕೆಲಸ ನೀನೇನೆ ಮಾಡಿದೀಯಾ? ಅಮ್ಮ, ನನ್ ಬೈಬೇಡಮ್ಮ. ಅಪ್ಪ, ನನ್ ಮರ್ತ್ಬಿಡಪ್ಪ. ಇನ್ಮೇಲೆ ನಾನ್ ಬದುಕಿದ್ರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹಾಳಾಗುತ್ತೆ. ನಾನೊಬ್ ಗಂಡ್ಸ್ ಮಾತ್ ಕೇಳಿ ತಪ್ಪು ಮಾಡ್ಬಿಟ್ಯಾ? ಇಂತ ಅವಮಾನಕ್ಕ ಬದುಕಿರೋದ್ ನಾವು. ಯಾರಮ್ಮ ಅವನು? ಹೇಳಮ್ಮ, ಹೇಳು. ಬಿಡಮ್ಮ, ಹೇಳಮ್ಮ. ಹೆದರ್ ಬೇಡ, ಹೇಳೆ. ಇವ್ರೆ ನಿನ್ ಕಾಲ್ ಹಿಡಿದು ಬೇಡ್ಕೊತೀನಪ್ಪ, ನನ್ ಮಗಳಿಗೆ ಮೋಸ ಮಾಡ್ಬೇಡ. ನೋಡಮ್ಮ, ನಿಮ್ ಮಗಳಿಗೆ ಮೋಸ ಮಾಡ್ಬೇಕು ಅನ್ನೋ ಆಸೆ ನನಗಿಲ್ಲ. ನಾನ್ ಮದುವೆ ಆಗ್ತೀನಿ. ಆದ್ರೆ ನಾನು ತಪ್ಪು ಮಾಡಿರೋದೇ ನಿಜ ಅನ್ನೋದಾದ್ರೆ ಅವಳನ್ನ ಈ ಮಗುನ್ ದಾಟಕ್ಕೆ ಸಮಾಧಾನ ಮಾಡ್ಕೊಳ್ಳೆ. ಏನೇ ಯೋಚನೆ ಮಾಡ್ತಾ ನಿಂತಿದೀಯಾ? ನೀವಿಬ್ರು ತಪ್ಪು ಮಾಡಿರೋದೇ ನಿಜ ಅಂದ್ಮೇಲೆ ಹೋಗಿ ಮಗುನ್ ದಾಟೆ. ಸುಳ್ಳು ಹೇಳಿದ್ರೆ ಸತ್ಯಕ್ಕೆ ಹೆದರ್ಬೇಕು. ನೀನೇ ಒಪ್ಕೊಂಡಿದ್ಯಲ್ಲ ಅವ್ರ ಜೊತೆ ತಪ್ಪು ಮಾಡಿದೀನಿ ಅಂತ, ಇನ್ನೇನೆ ಭಯ? ಮಗುನ್ ದಾಟಿದ್ರೆ ಮದ್ವೆ ಮಾಡ್ಕೋತೀನಿ ಅಂತ ಅವರೇ ಹೇಳಿದಾರಲ್ಲ, ಹೋಗ್ ದಾಟೆ. ಯಾಕೆ ಹಾಗೆ ನಿಂತಿದೀಯಾ? ಹೋಗ್ ದಾಟು. ತಪ್ಪು ಮಾಡ್ಬಿಟ್ಟೆ. ನಾನು ಬದುಕಿದ್ರೆ ನಿಮ್ ಮಾನ ಹಾಳಾಗುತ್ತೆ ಅಂದ್ಯಲ್ಲೇ.
ರೀ ರೀ ನನ್ ಮಾತ್ ಕೇಳಿ ರೀ. ಮೊದ್ಲೇ ಸಲ ಮಗಳು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಒಳ್ಳೆ ಅನಾಥನ್ ಕಳಿಸ್ತಾ ಇದ್ದೀರಲ್ಲ. ನಾವಿಬ್ರು ಅಳಿನ ಮನೆವರೆಗೂ ಬಿಟ್ ಬರೋಣ ಬನ್ನಿ. ಅಳಿನ ಮನೆಗೆ ನಡಿಯೇ ನಡಿಯ ಅವಳಿಗೆ. ದೇವರ ದಯದಿಂದ ನಮ್ಮೂರಲ್ಲಿ 4ನೇ ಕ್ಲಾಸ್ ವರ್ಗುನೇ ಇರೋದು. 8ನೇ ಕ್ಲಾಸು 9ನೇ ಕ್ಲಾಸು ಇದ್ದು ನಮ್ಮನೆ ಹೆಣ್ಮಕ್ಳನ್ನ ಸ್ಕೂಲಿಗೆ ಕಳಿಸಿದ್ರೆ ನಮ್ಗತಿ ಅಧೋಗತಿ ಆಗಿರೋದು. ಹೆಂಡತಿ ಸತ್ರೆ ಗಂಡ ಇನ್ನೊಂದು ಮದುವೆ ಮಾಡ್ಕೋತಾನೆ ಅನ್ನೋ ಮಾತನ್ನ ಮೇಷ್ಟ್ರು ನಿಜ ಮಾಡ್ಬಿಟ್ರು. ನೀನ್ ಅಂದ್ಕೊಂಡಂಗೆ ಕೆಲಸ ಸಾಧಿಸ್ಬಿಟ್ಟೆ ಅಂತ ತಿಳ್ಕೊಬೇಡ್ವೆ. ಇನ್ಮೇಲೆ ಇರೋದು ನಿನಗೆ ವನವಾಸ. ಸ್ನಾನಕ್ಕೆ ಕೆರೆಗೇನ್ ಹೋಗ್ಬೇಡಿ, ಇಲ್ಲೇ ಬಿಸಿನೀರ್ ಕಾಯಿಸಿದೀನಿ. 2ಕ್ಕೆ ಬೇಕಾದ್ರೆ ಹೋಗ್ಬಿಟ್ ಬನ್ನಿ. ಏನ್ರಿ, ನಾ ಹೇಳ್ತಾನೆ ಇದ್ದೀನಿ, ನೀವು ಬಟ್ಟೆ ತಗೋತಾನೆ ಇದ್ದೀರಾ. ಸರಿ, ಈ ಕಾಫಿನಾದ್ರೂ ಕುಡ್ದೋಗಿ. ಬಿಸಿ ಬಿಸಿ ಇಡ್ಲಿ ಹಾಕಿದ್ದೀನಿ, ದೋಸೆನೂ ಹುಯ್ತಾ ಇದ್ದೀನಿ. ತಲೆ ಬಾಚಿದ್ ಸಾಕು, ಬಂದ್ ತಿನ್ನಿ. ಅಂತಾನೆ ಇದ್ದೀನಿ, ನೀವು ಮಾಡ್ತಾನೆ ಇದ್ದೀರಲ್ಲ. ಏನ್ರಿ, ನನ್ನ ಮೇಲಿನ ಕೋಪನ ಊಟ ತಿಂಡಿ ಮೇಲೆ ಯಾಕ್ರಿ ತೋರಿಸ್ತೀರಿ? ಮೇಷ್ಟ್ರೇ ಮೇಷ್ಟ್ರೇ, ಏನಾಗ್ಬೇಕಾಗಿತ್ತಮ್ಮ? ಮೇಷ್ಟ್ರು ಕೆರೆ ಕಡೆ ಹೋಗಕ್ ಮುಂಚೆ ಬಂದು ಹೋಗು ಅಂತ ನನಗೆ ಹೇಳಿದ್ರು, ಅದಕ್ಕೆ ಬಂದೆ. ರಂಗಮ್ಮ ಬಾಮ ಇಲ್ಲಿ. ಏನ್ ಮೇಷ್ಟ್ರೇ? ತಿಂಗಳಿಗೆ 50 ರೂಪಾಯಿ ಕೊಡ್ತೀನಿ. ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಕೂಲ್ನಲ್ಲಿ ಇರೋವಾಗ ನನ್ನ ಮಗನ ನೀನು ನೋಡ್ಕೋಬೇಕು. ತಗೋಮ್ಮ, ತಗೋ. ಸರಿ ಮೇಷ್ಟ್ರೇ, ಸರಿ, ನೀವು ಬರ್ತೀನಿ. ಹ್ಮ್. ನನ್ ರಾಜ, ನನ್ ಚಿನ್ನ. ರಾಜ, ಬಂದಿದ್ದೀನಿ ಸರ್. ಶ್ರೀನಿವಾಸ್, ಬಂದಿದ್ದೀನಿ ಸರ್. ಶಂಕರ್, ಬಂದಿದ್ದೀನಿ ಸರ್. ಬಸವರಾಜ್, ಬಂದಿದ್ದೀನಿ ಸರ್. ಗೋವಿಂದ, ಬಂದಿದ್ದೀನಿ ಸರ್. ಸಂಪತ್, ಲಿಂಗರಾಜ್. ಬಂದಿದ್ದೀನಿ ಸರ್. ನಿಮ್ಮಂತ ಗುರುದ್ರೋಹಿಗಳನ್ನ ನನ್ನ ಲೈಫ್ ನಲ್ಲೇ ಮೀಟ್ ಮಾಡಿಲ್ಲ ಕಣ್ರು. ನೀವ್ 3 ಜನ ಎಂತವ್ರು ಗೊತ್ತಾ? ನಾನ್ ಮಲಗಿರೋವಾಗ ನನ್ನ ತಲೆ ಮೇಲೆ ಕಲ್ಲು ಹಾಕಕ್ಕೂ ಹೇಸ್ದವ್ರಲ್ಲ ನೀವು. ನಿನ್ನೆ ಪಂಚಾಯತಿಯಲ್ಲಿ ನಾನು ಪರಿಮಳ ಮಾವಿನ ತಪ್ಪೊಳಗೆ ಹೋದ್ವಿ ಅಂತ ನಾಳೆಗೆ ತಡವರ್ಸ್ತೆ ಹೇಳ್ದವ್ರು ನೀವು. ನೋಡಿದ್ರೇನ್ರು ನಾವ್ ಅಲ್ಲಿಗೆ ಹೋಗಿದ್ದು. ಇನ್ಮೇಲೆ ನಿಮ್ಮನ್ನ ಯಾರು, ಯಾಕೆ, ಏನು ಅಂತ ಕೇಳಿದ್ರೆ ನಾನು ಕಲ್ ತಗೊಂಡು ಹೊಡಿರೋ. ನೀವು ಸ್ಕೂಲ್ಗೆ ಬಂದ್ರು ಸರಿ, ಬರ್ದಿದ್ರು ಸರಿ, ಓದಿದ್ರು ಸರಿ, ಓದಿದ್ರು ಸರಿ, ಹಾಳಾಗಿ ಹೋದ್ರು ಸರಿ, ದಯವಿಟ್ಟು ನನ್ನ ಹತ್ರ ಮಾತ್ರ ಮಾತಾಡ್ಬಿಡಿ. ಕುಕ್ಕರ್ ಬಡೀರೋ. ಎಲ್ರು ನಾನು ಹೇಳೋದನ್ನ ಗಮನ ಇಟ್ ಕೇಳಿ. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಏನ್ ಸರ್, ಸ್ಕೂಲ್ಗೆ ಬರೋದಕ್ಕೆ ಒಂದು ಒತ್ತು ಗೊತ್ತು ಇಲ್ವಾ ಸರ್? 9:30ಗೆ ಬಟ್ಟೆ ಕೂಡ ಬದಲಾಯಿಸಿ ಬಂದ್ಬಿಟ್ಟಿದ್ದೀರಾ? ಇಲ್ಲ, ನೆನ್ನೆ ತಾನೇ ಮೇಷ್ಟ್ರು ಮದ್ವೆ ಇದೆ, ಇವತ್ ಸ್ಕೂಲ್ ಬಾಗ್ಲು ತೆಗಿಯಲ್ಲ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಅಷ್ಟ್ರಲ್ಲಿ ಬೆಲ್ ಹೊಡಿತು, ನಾನು ಹಂಗೆ ಓಡ್ ಬಂದ್ಬಿಟ್ಟೆ. ಇವಾಗ ಒಳಗ್ ಬರ್ಲಾ ಇಲ್ಲ ಹೋಗ್ಲಾ ಸರ್? ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ಸರ್. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಎಕ್ಸ್ಕ್ಯೂಸ್ ಮೀ ಸರ್, ಒಂದ್ ಚಾಕ್ ಬೀಸಿದ್ರೆ ಕೊಡ್ತೀರಾ?
ಮುಚ್ಚ್ರಿ ಹುಡುಗರು ಕೆಟ್ಟಾಗ್ತಾರೆ. ಸಾರಿ, ನಾನ್ ನಿಮ್ಮನ್ನ ಏನು ಅಂತ ತಿಳ್ಕೊಂಡಿದ್ದೆ ಸರ್. ಬಲೆ ಇದ್ದೀರಾ ಸರ್, ಬಂದ ಜಾಗದಲ್ಲಿ ಖರ್ಚೆ ಇಲ್ದೆ ಮದ್ವೆನೆ ಮುಗಿಸ್ಬಿಟ್ರಲ್ಲ. ತಗೊಳ್ಳಿ ನಿಮ್ ಚಾಕ್ ಪೀಸ್. ಜಾಸ್ತಿ ಕೊರಿಬೇಡಿ, ಕ್ಲಾಸ್ ರೂಮ್ ಅಲ್ಲಿ ಬರೀರಿ. ಯಾಕೆ ಸರ್ ರೇಗ್ತೀರಾ? ಸ್ಕೂಲ್ಗೆ ಪಾಠ ಹೇಳಕ್ ಬರ್ತೀರಾ, ಮೈ ತುಂಬಾ ಬಟ್ಟೆ ಹಾಕೊಂಡ್ ಬರಕ್ಕಾಗಲ್ವಾ? ಹಿಂಗ್ ಅರ್ಧಂಬರ್ಧಂ ಬಿಟ್ಕೊಂಡ್ ಬಂದ್ರೆ ಮಕ್ಕಳ ಜೊತೆ ನಾನು ಕೆಟ್ಟೋಗಲ್ವಾ? ನಾನೇನೋ ಸರಿಯಾಗೇ ಇದೀನಿ, ನೀವ್ ನೋಡೋ ನೋಟ ಸರಿಯಾಗಿಲ್ಲ ಅಷ್ಟೇ. ಏನು ನಾನ್ ನೋಡೋ ನೋಟ ಸರಿ ಇಲ್ವಾ? ನನ್ ಹತ್ರ ಮಾತಾಡುವಾಗ ಮುಖ ನೋಡಿ ತಾನೇ ಮಾತಾಡ್ಬೇಕು, ಅಲ್ಲಿ ಇಲ್ಲಿ ಯಾಕೆ ನೋಡ್ತೀರಾ? ಅಲ್ಲಿ ಇಲ್ಲಿ ನೋಡ್ತೀನ ಏನ್ ಟೀಚರ್, ನಾನೊಂದ್ ಮಗುವಿಗೆ ತಂದೆ, ಅಲ್ಲಿ ಇಲ್ಲಿ ನೋಡೋದೆಲ್ಲ ಬಿಟ್ಬಿಟ್ಟಿದೀನಿ. ಮುಚ್ಕೊಳ್ಳಿ. ಅಯ್ಯೋ ಪಾಪ, ನೀವ್ ಹಾಗೆಲ್ಲ ನೋಡೋರಾ ಮಾಡೋರಾ? ಪಂಚಾಯ್ತಿಲಿ ನಿಮ್ ಸ್ಟೂಡೆಂಟ್ಸು ನೀವ್ ಏನ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಅದನ್ನ ನಾನು ಕೇಳಿದ್ನಲ್ಲ. ನನಗ್ ಗೊತ್ತಿಲ್ವಾ ನೀವ್ ಎಂಥವ್ರು ಅಂತ? ಟೇಕ್ ಯೋರ್ ಚಾಕ್ ಪೀಸ್. ನೋಡ್ದೇನ್ರೋ ತ್ರಿಮೂರ್ತಿಗಳ, ಈಗ ನಿಮಗ್ ತೃಪ್ತಿನ? ಹೊಟ್ಟೆ ತುಂಬಾ ಹಾಲು ಕುಡಿರಿ, ಇನ್ ಊರ್ ತುಂಬಾ ಹೋಗಿ ತಮಟೆ ಹೊಡಿರಿ ನಿಮ್ ಮೇಷ್ಟ್ರು ಇಂಥವ್ರು ಅಂತ. ಲೋ ಇನ್ಮೇಲೆ ನಿಮ್ ಹತ್ರ ನಾನು ಮಾತಾಡೋದಕ್ ಕೇಳ್ರಿ. ಸರಿ, ಮಹಾತ್ಮ ಗಾಂಧಿ ನಮ್ ದೇಶಕ್ಕೆ ಮೇಷ್ಟ್ರ ಏನ್ ಮೇಷ್ಟ್ರ ಪಾಠ ಮಾಡ್ತಿದ್ದೀರೋ ನಿದ್ದೆ ಮಾಡ್ತಿದ್ದೀರೋ? ತೊತ್ತೇರಿ, ಈ ಊರ್ನಲ್ಲಿ ನನ್ ಮರ್ಯಾದೆನೆ ಹೋಯ್ತಾಯ? ಏನಯ್ಯ ನಿನ್ ರಾಮಾಯಣ? 2ನೇ ಬೆಲ್ ಹೊಡಿತಾ ಮೇಷ್ಟ್ರೆ? 2ನೇ ಬೆಲ್ಗೂ ನಿನ್ಗೇನೇ ಸಂಬಂಧ? ಇಲ್ಲ, ನಮ್ಮ ಹಸುನ ಹೋರಿ ಹತ್ರ ಕರ್ಕೊಂಡೋಗ್ಬೇಕು. 10 ಗಂಟೆ ಮೇಲೆ ಹೋದ್ರೆ ಅಲ್ಲಿ ಹೋರಿ ಬಿಡುವಾಗಿರೋದು. ಅದಕ್ಕೇನೀಗ? ಅಲ್ಲ, ನಿಮ್ ಸ್ಕೂಲಲ್ಲಿ 9 ಗಂಟೆ ಮೊದಲನೇ ಬೆಲ್ಲು, 10 ಗಂಟೆಗೆ 2ನೇ ಬೆಲ್ ಹೊಡಿತೀರಲ್ಲ, ಅದಕ್ಕೆ 2ನೇ ಬೆಲ್ ಆಯ್ತಾ ಅಂತ ಕೇಳ್ದೆ. ಇದೇನ್ ಸ್ಕೂಲ್ ಅಂದ್ಕೊಂಡಿದ್ಯಾ ಇಲ್ಲ ರೈಲ್ವೆ ಸ್ಟೇಷನ್ ಗಡಿಯಾರ ಅಂದ್ಕೊಂಡಿದ್ಯಾ? ಹೋಗಯ್ಯ. ಏನೋ ಟೈಮ್ ತಿಳ್ಕೊಳ್ಳೋಣ ಅಂತ ಕೇಳಿದ್ರೆ ಓತಿಕೆ ಅಂತ ಆಡ್ದಂಗ ಆಡ್ತಿರಲ್ಲ. ಏನ್ ಇವ್ರೊಬ್ಬರ ಹತ್ರ ಗಡಿಯಾರ ಇದ್ದಂಗೆ. ಸ್ವಾತಂತ್ರ್ಯ ತಂದು ಕೊಡದೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಏನ್ ಮೇಷ್ಟ್ರೆ, ಕಾಫಿನ ಟೀನಾ? ಒಂದು ಊಟ ಕೊಡಿ. ಮೇಷ್ಟ್ರಿಗೆ ಒಂದು ಊಟ ರೆಡಿ ಮಾಡಿ. ಏನ್ ಮೇಷ್ಟ್ರೆ, ನೆನ್ನೆ ತಾನೇ ಮದ್ವೆ ಆಗಿದ್ದೀರಾ, ಅವಾಗಲೇ ಹೋಟ್ಲೂಟನ? ನೀನೊಬ್ಬ ಐನಾತಿ ಕಣಯ್ಯ. ಹೊಸ ಹೆಂಡತಿ ಕೈಲಿ ಯಾರಾದ್ರೂ ಕೆಲಸ ಮಾಡಿಸ್ತಾರ? ಹಗಲೆಲ್ಲ ಕೆಲಸ ಮಾಡಿ ದಣದ್ರೆ ರಾತ್ರಿ ನಿದ್ರೆ ಬಂದ್ರೆ? ನಾನು ಹೋಗ್ಲಿ ಅಂತ ಸುಮ್ನೆ ಇದ್ರೆ ನೀವು ಮಿತ್ಮೀರ್ ಹೋಗ್ತಿದ್ದೀರಲ್ಲ. ಕಟ್ಕೊಂಡ್ ಹೆಂಡತಿ ಮನೇಲಿ ಇರುವಾಗ ಹೋಟ್ಲಲ್ಲಿ ಬಂದ್ ತಿಂದ್ರೆ 4 ಜನ ನನ್ನ ನೋಡಿ ಉಗಿಯಲ್ವೇನ್ರಿ? ಎದ್ದೇಳ್ರಿ ಮೇಲೆ. ರೀ ಮೇಷ್ಟ್ರೆ, ಹೇಳ್ರಿ ಮೇಕೆ, ನಮ್ಗೆ ನಾಚಿಕೆ ಆಯ್ತದೆ, ಎದೋಗ್ರಿ. ಏನ್ರಿ ಇಂಥದ್ದೆಲ್ಲ ಬೇಕಾ ನಮ್ಗೆ? ನಮ್ಮಲ್ಲೇ 1000 ಇರುತ್ತೆ, ಇದೆಲ್ಲ ಇವ್ರಿಗೆ ಗೊತ್ತಾಗ್ಬೇಕಾ? ಹೇಳ್ರಿ ಮೇಲೆ. ಏನ್ರ ನೋಡ್ತಾ ಇದ್ದೀರಾ? ಇಲ್ಲೇನ್ ಕೋತಿ ಕುಡಿತಾ ಇದ್ಯಾ? ಏಯ್, ನಿನ್ ಮನೆಗೆ ಹೋಗು. ನೀವು? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಏನಾದ್ರೂ ಮಾಡ್ತೀನಿ, ಅದನ್ನೆಲ್ಲ ಕೇಳೋ ಯೋಗ್ಯತೆ ನಿನಗಿಲ್ಲ. ನಡಿ ಮನೆಗೆ, ಇಲ್ದಿದ್ರೆ ಮರ್ಯಾದೆ ಕೆಟ್ಟೋಗುತ್ತೆ. ಏನಂದ್ರಿ? ಮರ್ಯಾದೆ ಕೆಟ್ಟೋಗುತ್ತಾ? ಯಾಕೆ ಕೂಗ್ತ್ಯಾ? ನಾನೇನ್ ಕೇಳೋಣ? ನಿನ್ನೆ ರಾತ್ರಿ ನೀವು ಹೋದ್ರೆ ಹೋಗ್ಲಿ ಅಂತ ನಾನು ನಾಲ್ಗೆ ಕಚ್ಕೊಂಡಿದ್ದಷ್ಟು ಅಭಿನೇತ್ರಿ ವರ್ಷೆ ತೋರಿಸ್ತೇನೆ ರೀ. ಈಗ ನೀವು ನನ್ನ ನಿಜವಾದ ಗಂಡರಿ. ತಾಳಿ ಕಟ್ಟೋದೇನ್ರಿ ಯಾವತ್ ಬೇಕಾದ್ರೂ ಕಟ್ತಾನೆ, ಆದ್ರೆ ಹೆಂಡತಿನ ದಂಡಸಿ ಸಾಕೋನಿರಿ ನಿಜವಾದ ಗಂಡ. ನೀವ್ ನನ್ನ 1000 ಹೊಡಿರಿ, ನನಗ್ ಸಂತೋಷ. ಆದ್ರೆ ಈ ಹೋಟ್ಲಲ್ಲಿ ಬಂದ್ ತಿನ್ನೋದನ್ ಮಾತ್ರ ನಾನ್ ಸಹಿಸೋದಿಲ್ಲ. ಏನ್ರಿ, ನಾನ್ ಅಡಿಗೆ ಮಾಡಲ್ಲ ಅನ್ನ, ಇಲ್ಲ ಮಾಡಕ್ ಬರಲ್ಲ ಅನ್ನ, ನೀವ್ ಯಾಕೆ ಹೋಟ್ಲಲ್ಲಿ ತಿನ್ಬೇಕು? ಏನ್ರಯ್ಯ, ಈ ಊರ್ನಲ್ಲಿ ನ್ಯಾಯ ಕೇಳೋರು ಯಾರು ಇಲ್ವಾ? ರೀ ಮೇಷ್ಟ್ರೆ, ನೀವು ಬುದ್ಧಿ ಹೇಳೋರು, ನಿಮ್ಮನ್ನ ನಾ ಬುದ್ಧಿ ಹೇಳ್ಬೇಕಾ? ನಿಮ್ ಪಂಚಾಯತಿ ಏನಿದ್ರು ನಿಮ್ ಮನೇಲಿ ಇಟ್ಕೊಳ್ಳಿ. ಹೆಣ್ಣೆಂಗ್ಸ್ನ ಈ ರೀತಿ ಬೀದಿಲಿ ಹೊಡಿತಿದ್ದೀರಿ. ಯೋ ಮೇಷ್ಟ್ರೆ, ನೀನ್ ಹೋಟ್ಲಲ್ಲಿ ಬಂದು ತಿನ್ನೋದಕ್ಕೆ, ಎಮ್ಮನ್ ಬೀದಿಲ್ ಬಂದು ಹೊಡಿಯೋದಕ್ಕೆ ನಿಮ್ ಮಾವ ಏನು ವರದಕ್ಷಿಣೆ ಕೊಡ್ಲಿಲ್ಲ ಅಂತನಾ? ಐ ಕಾಲ್ ಬಿಡ. ನೀವ್ ಮನೆಗ್ ಬರ್ತೀನಿ ಅಂದ್ರೇನೆ ನಿಮ್ ಕಾಲ್ ಬಿಡೋದು. ಚೇರ್ಮನ್ರಿಗೆ ಹೇಳ್ಬಿಟ್ಟು ನಮ್ಮೂರಿಗೆ ಬೇರೆ ಮೇಷ್ಟ್ರನ್ ತರೋದು ಒಳ್ಳೇದಪ್ಪ. ಇವನ್ ಸಂಸಾರದ ತಾಪತ್ರದಲ್ಲಿ ನಮ್ಮೂರ್ ಮಕ್ಳೆಲ್ಲ ಹಾಳಾಗ್ತವೆ. ಸರಿ, ನಡಿ ಮನೆಗೆ. ಜಾಗ ಖಾಲಿ ಮಾಡಿ. ಎಲ್ಲ ಬಿಸಿ ಬಿಸಿಯಾಗಿದೆ, ಬಿಸಿ ಇರುವಾಗ್ಲೇ ತಿನ್ನಿ, ರುಚಿಯಾಗಿರುತ್ತೆ. ತಣ್ಣಗಾಗೋಯ್ತು ಅಂತ ಗಲಾಟೆ ಮಾಡ್ಬೇಡಿ. ಯಾರು? ನಾನ ಗಲಾಟೆ ತೆಗಿಯೋನು? ಲೇ ಲೇ ಲೇ, ನೀನ್ ಯಾರು, ಏನು, ಎಂತ ಡ್ರಾಮಾ ಕಂಪನಿ ಆರ್ಟಿಸ್ಟ್ ಅಂತ ನನಗೆಲ್ಲ ಗೊತ್ತು ಕಣೆ. ಈ ತಲುಕು ಪಳುಕು ಎಲ್ಲ ನನ್ನ ಹತ್ರ ಕೆಲ್ಸಕ್ಕೆ ಬರೋದಿಲ್ಲ ಕಣೆ. ಈ ಸೇವೆಗೆಲ್ಲ ನಾನು ಹಳ್ಳಕ್ ಬಿದ್ದು ಬಿಡ್ತೀನಿ ಅಂತ ಹೇಳ್ಕೊಂಡಿದ್ಯಾ? ನೀವು ಹಳ್ಳಕ್ಕೂ ಬೀಳ್ಬೇಡಿ, ದಿಣ್ಣೇನು ಹತ್ಬೇಡಿ. ಮೊದ್ಲು ಊಟ ಮಾಡಿ, ಬಡ್ಸಿದೀನಿ. ಆಹಾ, ಮೊದಲು ಬಡಿಸ್ತೀಯ, ಆಮೇಲೆ ತಿನ್ನಿಸ್ತೀಯ, ಆಮೇಲೆ ಆಸ್ತೀಯ, ಆಮೇಲೆ ಮಲಗಿಸ್ತೀಯ, ಆಮೇಲೆ ಅಯ್ಯೋ 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 ಇದನ್ನೆಲ್ಲ ಮಾಡಿ ಅದಕ್ಕೆ ಬಂದು ಬಿಡ್ಬೇಕು ಅಂತದ ನಿನ್ ಪ್ಲಾನು? ಆಹಾ, ಅಮ್ಮಣ್ಣಿ
ನಾನ್ ಬಂದ್ಬಿಡ್ತೀನಾ? ರೀ, ಗಂಡ ಹೆಂಡತಿ ಆಗೋದು ಅದ್ ಒಂದಕ್ಕೆ ಏನ್ರಿ? ಅದ್ ಒಂದನ್ ಬಿಟ್ರೆ ಗಂಡ ಹೆಂಡತಿ ಮಧ್ಯೆ ಬೇರೆ ಏನು ಇರಲ್ವಾ? ಇದೆ, ಆದ್ರೆ ಅದು ನಿನಗಲ್ಲ, ಮರ್ಯಾದಸ್ತ್ರ ಹೆಣ್ಮಕ್ಳಿಗೆ. ಓಹೋ, ಅಂದ್ರೆ ನಾನು ಮರ್ಯಾದಸ್ಥಳಲ್ಲ ಅಲ್ವಾ? ರೀ, ನೀವ್ ಕಟ್ಟಿದಿ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಕೇಳಿ. ನೀವಾಗ್ ಬಂದು ನನ್ ಮೈ ಮುಟ್ಟಿ ಅದಕ್ ಬಾ ಅಂತ ಕರೆಯೋವರೆಗೂ ನಾನ್ ನಿಮ್ ಮೈ ಮುಟ್ಟಿದ್ರೆ ಈ ಊರಿನ ಚೇರ್ಮನ್ರಿಗೆ ಹುಟ್ಟಿದವಳಲ್ಲ ನಾನು, ತಿಳಿತಾ? ಈ ಮಾತು ನಿಜ ತಾನೆ? ನಿಜವಾಗ್ಲೂ ರೀ. ಸರಿ, ಇವತ್ತಿಂದ ನಮ್ಮಿಬ್ಬರ ಸಂಬಂಧ ಈ ಊಟದವರೆಗೇನೆ. ಈ ತಟ್ಟೆನ್ ದಾಟಿ ಬಂದ್ರೆ ನಾನು ಮನುಷ್ಯನೇ ಅಲ್ಲ, ಹೇಳಿದ್ದೀನಿ. ಓಹೋ, ಇದನ್ ಬೇರೆ ಅಲ್ಲಾಡಿಸ್ತಿರೋ? ಅಲ್ಲಾಡ್ಸಿ. ನಾನ್ ಮಾಡಿದ ಅಡ್ಗೆನ ಗಂಡ ಸಂತೋಷವಾಗಿ ತಿಂದ್ರೆ ಒಬ್ಬ ಹೆಂಡತಿಗೆ ಅದಕ್ಕಿಂತ ದೊಡ್ಡ ಪುಣ್ಯ ಯಾವ್ದಿದೆ ರೀ? ಆಹಾ, ಈ ಸೆಂಟಿಮೆಂಟಲ್ ಟಚ್ ಎಲ್ಲ ಕೊಡ್ಬೇಡ, ನೆಮ್ಮದಿಯಾಗಿ ಊಟ ಮಾಡಕ್ ಬಿಡು. ಉಪ್ಪಿನಕಾಯಿ ಹಾಕ್ಲಾ? ಈಗ್ಲೇ ಹೊಟ್ಟೆಲ್ ಉರಿತಾ ಇದೆ, ಇನ್ನು ಅದನ್ನ ಬೇರೆ ಹಾಕ್ತೀಯಾ? ಮೊದ್ಲಿನಿಂದ ಎದ್ದೋಗು. ಏನು ಬಳೆ ಶಬ್ದ ಕಿವಿಗ್ ಬೀಳ್ತಾ ಇದ್ರೆ ಹೊಟ್ಟೆಲ್ ಸ್ವಲ್ಪ ಅನ್ನ ಜಾಸ್ತಿ ಇಳಿಯುತ್ತೆ ಅಂತ ಹತ್ರ ಕೂತ್ಕೊಂಡೆ. ನಿಮಗೆ ಹಿಡಿಸ್ಲಿಲ್ಲ ಅಂದ್ರೆ ಎದ್ದು ಹೋಗ್ತೀನಿ. ಯಾಕೆ ಇಷ್ಟೊತ್ತಲ್ಲಿ ಬಾಗ್ಲಾಗ್ತಾ ಇದ್ಯಾ? ಬೀದಿಲಿ ಪಂಡ್ರಿ ಬಾಯ್ ನೆಲ್ದಂಗೆ ಹೇಳಿದ್ರಲ್ಲ, ಈ ಸೀರೆ ಎಲ್ಲ ಏನಾಗಿದೆ ಅಂತ ನೋಡಿ, ಅದಕ್ಕೆ ಬದಲಾಯಿಸ್ತಾ ಇದ್ದೀನಿ. ಸೀರೆ ಬದಲಾಯಿಸ್ತೀಯಾ? ಇಲ್ಲ, ಸ್ನಾನದ ಮನೇಲಿ ಬದಲಾಯಿಸ್ಬಾರ್ದಾ? ನೀವು ದೊಡ್ಡ ಶ್ರೀರಾಮಚಂದ್ರ ತಾನೆ, ನಿಮ್ ವ್ರತನ ಯಾರು ಕೆಡಿಸ್ತಾರೆ? ಅದ್ ಸರಿ, ನೀವ್ಯಾಕೆ ಈ ಕಡೆ ನೋಡ್ತೀರಾ? ಥೂ, ನಿನ್ನ ಕಿಂಡಲ್ ಮಾಡ್ತೇನೆ. ಅಪ್ಪ, ಅಮ್ಮ, ಚೆನ್ನಾಗಿದ್ದೀರಾ? ಲೇ ಅಂದಾನಿ, ಬಿರ್ಬಿರ್ನೆ ಸಾಮಾನು ಇಳಿಸಿ ಒಳಗ್ ತಗೊಂಡೋಗಿಡ್ಲಾ? ಬೀದಿಲೇ ನಿಂತು ಮಾತಾಡ್ತಿದ್ದೀರಲ್ಲ, ಒಳಗ್ ಬನ್ನಿ. ನಾವೇನು ಬೀಗರ್ ತರ ಬೀಗೋದಕ್ ಬಂದಿಲ್ಲ, ಹೆತ್ರುಣ ತೀರ್ಸ್ಬಿಟ್ಟು ಹೋಗಕ್ ಬಂದಿದ್ವಿ. ಮೇಷ್ಟ್ರಂಕರಿ. ಮೇಷ್ಟ್ರ? ಯಾಕೆ? ಲಕ್ಷಣ ಮಗಳಿಯ ಅಂದ್ರೆ ನಿಮ್ ಮರ್ಯಾದೆ ಕಡಿಮೆ ಆಗತ್ತಾ? ಯಾರಿಗೇನ್ ಮರ್ಯಾದೆ ಕೊಡ್ಬೇಕು ನನಗೂ ಗೊತ್ತೈತೆ. ಮೇಷ್ಟ್ರಂಕರಿಗೆ. ಓ, ತುಂಬಾ ಜಾಸ್ತಿ ಆಗೋಯ್ತಲ್ಲ ನಿಮ್ದು. ಏನ್ರಿ, ನಿಮ್ಮ ನೋಡೋದಕ್ಕೆ ಈ ಊರಿನ ಚೇರ್ಮನ್ ಬಂದಿದ್ದಾರೆ. ಚೇರ್ಮನ್ರ? ಯಾರು, ನಿಮ್ಮ ಅಪ್ಪ ತಾನೆ? ಇಲ್ಲ, ನಿಮ್ಮ ಮಾವ ವರೋಪಚಾರ ಮಾಡಕ್ ಬಂದಿದ್ದಾರೆ. ಅದ್ ಏನೇನ್ ಬೇಕೋ ಎಲ್ಲ ಕೇಳಿ ತಗೊಳ್ಳಿ. ಬೇರೆಯವರು ನೀತಿ ತಪ್ಪೋದು, ನಾವು ತಪ್ಪವ್ರಲ್ಲ. ಕೊಡೇಲಿ. ಈಗ ವರದಕ್ಷಿಣೆ ಕೊಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೋಸ್ಕರ ಮನೆ ಪತ್ರ ಇಟ್ಟಿದ್ದೀನಿ. ಇನ್ನು 10 ದಿವಸ ಆದ್ಮೇಲೆ ದುಡ್ಡು ಕೊಟ್ಬಿಟ್ಟು ಪತ್ರ ಬಿಡಿಸ್ಕೊಂಡು ಹೋಯ್ತೀನಿ. ಓಹ್, ಈ ವರೋಪಚಾರಕ್ಕೋಸ್ಕರ ನಾನ್ ನಿಮ್ ಮಗಳನ್ನ ಮದುವೆ ಆಗಿರೋದು? ಇಲ್ಲ ಅಂದ್ರೆ ನಡ್ಬೀದಿಲಿ ನನ್ನ ಮಗಳನ್ನ ದನ ಕೊಡ್ದಂಗ್ ಹೊಡಿಬೇಕಾದ್ರೆ ಅಂತ ತಪ್ಪೇನೇ ನಡೀತು? ಇದೆಲ್ಲ ಅದಕ್ಕ? ಮತ್ತೆ ಮದ್ವೆ ಆದ ಮಾನೇ ದಿನಾನೇ ಹೆಂಡತಿನ ಗಂಡ ರಸ್ತೆಯಲ್ಲಿ ನಿಲ್ಸಿ ಅವಮಾನ ಮಾಡ್ಬೇಕಾದ್ರೆ ಈ ದೇಶದಲ್ಲಿ ಇನ್ನೇನೇ ಆ ಕಾರಣ ಇರ್ತದೆ? ಅಪ್ಪ ಚೇರ್ಮನ್ ಅಪ್ಪ, ನೀನು ಈ ಊರಿಗೆ ಚೇರ್ಮನ್ ಅಪ್ಪ, ನನ್ ಗಂಡನ್ಗಲ್ಲ. ಸ್ವಲ್ಪ ನಾಳೆಗೆ ಬೇಗ ಹಿಡಿದು ಮಾತಾಡು. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಇಲ್ಲಿ ನೋಡಿ, ನಾನು ನೀತಿಗೆ ನಿಯತಿಗೆ ಬದುಕವನು, ಇದನ್ನೆಲ್ಲ ಇಷ್ಟಪಡೋದಿಲ್ಲ. ದಯವಿಟ್ಟು ಇದನ್ನೆಲ್ಲ ತಗೊಂಡೋಗಿ. ಅಯ್ಯೋ, ನೀವ್ಯಾಕ್ ಬೇಡ ಅಂತಿದ್ದೀರಾ? ಅವ್ರೇನು ಧರ್ಮಕ್ಕ ಕೊಡ್ತಿದಾರೆ ಇದನ್ನ? ಇಲ್ಲಿ ನೋಡಿ, ನಿಮಗ್ ಕೊಡ್ತಾ ಇರೋದು ಇಷ್ಟೇ ಅಂತ ಆಸೆನ ಒಳಗೆ ಮಾಡಿಕೋಬೇಡಿ. ನಿಮ್ಗಿನ್ನು ಏನೇನ್ ಬೇಕೋ ಕೇಳಿ, ಕಷ್ಟನೋ ನಷ್ಟನೋ ತಂದ್ಕೊಡ್ತೀನಿ. ಇಲ್ಲಿ ನೋಡೆ, ಇದ್ರಲ್ಲಿ ಯಾವ್ದಾದ್ರು ಒಂದು ಸಾಮಾನು ಒಳಗ್ ಬಂದ್ರೆ ನಾನ್ ಸತ್ತಾಗೆ, ಜ್ಞಾಪಕ ಇಟ್ಕೊ. ಅಯ್ಯೋ, ಈ ದರಿದ್ರ ಸಾಮಾನ್ಗೋಸ್ಕರ ನೀವ್ಯಾಕ್ರಿ ಸಾಯ್ಬೇಕು? ನಿಮಗ್ ಬೇಡವಾದ್ದು ನನಗ್ ಯಾಕ್ರಿ? ನನಗೆ ಈ ತಪ್ಲೆ ಕೊಳಗ ಎಲ್ಲ ನನ್ ಗಂಡನೇ. ತಗೊಂಡ್ ಹೋಗಿ. ನೋಡಿದ್ರೇನ್ರಿ ಅವಳ ದಿಮಾಕಿನ ಮಾತು? ಅವಳು ನಂದೇನೇ ಪ್ರಯೋಜನ? ಅಮಾವಾಸ್ಯೆ ದಿನ ಅವಳನ್ನ ಹೆತ್ತೆಲ್ಲ ನಿನ್ಗನ್ಬೇಕು. ನಡಿ.